ಹಾಂ, ಇವಾಗ ಸೊಲ್ಯೂಷನ್ ನೋಡಿರಿ ಆ ಕ್ವಶನ್ನಿಗೆ. ಇದರಲ್ಲಿ ಏನಂತ ಇದೆ, ಹುಬ್ಳಿ ಕಂಪನಿ ಲಿಮಿಟೆಡ್ ವೆಂಟ್ ಇಂಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st ಮಾರ್ಚ್ ಇದೆ. ಅದರ ಲಯಬಿಲಿಟೀಸ್ ಏನೇನಿದೆ, ಸೆಕ್ಯೂರ್ಡ್ ಕ್ರೆಡಿಟರ್ಸು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು. ಮತ್ತು ಲಿಕ್ವಿಡೇಟರು ರಿಯಲೈಸ್ಡ್ 25,000 ಫ್ರಮ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇರೋದು 20,000 ಇದೆ, ಅವನು 25,000ಕ್ಕೆ ರಿಯಲೈಸ್ ಮಾಡಿದ್ದಾನೆ. 25,000ಕ್ಕೆ ಅಂದರೆ 5,000 ಸರ್ಪ್ಲಸ್ ಆಯಿತು. 5,000 ಕಂಪನಿಗೆ ಬೆನಿಫಿಟ್ ಸಿಕ್ತು ಅಂತ ಅರ್ಥ. ಇನ್ನು ಉಳಿದಿದ್ದು 6,000 ರುಪೀಸ್ ಫ್ರಮ್ ಅದರ್ ಅಸೆಟ್ಸು. ಕ್ಯಾಶ್ ಇನ್ ಹ್ಯಾಂಡ್ 47,000. ಇದಿಷ್ಟು ಅವನಿಗೆ ಕಂಪ್ನಿಗೆ ಕೊಡಿಸಿರೋವಂಥ ಅಮೌಂಟು, ಅಂದರೆ ಕಂಪ್ನಿಗೆ ಇರೋವಂಥ ಅಸೆಟ್ಸ್ ಅಂತ ಅರ್ಥ. ಮೇಲ್ಗಡೆ ಇರೋ 3 ಲಯಬಿಲಿಟಿ, ಇದು 3 ಅಸೆಟ್ಸ್ ಅಂತ. 25,000, 6,000, 47,000 ಇದು ಅಸೆಟ್ಸು. ಸೊ ಕಾಸ್ಟ್ ಆಫ್ ಲಿಕ್ವಿಡೇಷನು 1,990 ರೂಪಾಯಿ. ಮತ್ತು ರೆಮ್ಯುನರೇಷನ್ ಏನು ಅಂತಂದರೆ 3% ಆನ್ ಅಸೆಟ್ಸ್ ರಿಯಲೈಸ್ಡ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಫಾರ್ಮ್ಯಾಟ್ ಪ್ರಕಾರ ಬಂದರೆ ಇಲ್ಲಿ ನೋಡಿ, ಫಸ್ಟು ಈ ಸೊಲ್ಯೂಷನ್ ಮಾಡಿದ್ದೀನಿ. 1 by 1 ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋ ಆದಮೇಲೆ ನೀವೇ ಅಕೌಂಟ್ ಹಾಕ್ಕೊಂಡು ಒಂದೊಂದೇ ಅಮೌಂಟನ್ನ ಹೆಂಗೆ ಬಂತು ಮತ್ತು ನಾನು ಏನು ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ ಅದನ್ನು ಸ್ಟಾಪ್ ಮಾಡಿ ಪಾಸ್ ಮಾಡಿ ನೋಡಿಕೊಂಡು ಬರ್ಕೊಳ್ರಿ. ಫಾರ್ಮ್ಯಾಟ್ ಫಸ್ಟು ತಿಳ್ಕೊಳ್ರಿ. ಆಮೇಲೆ ನಾನು ಏನು ಸೊಲ್ಯೂಷನ್ ಹಾಕಿದ್ದೀನಿ, ಕ್ವಶನ್ ವಿತ್ ಆನ್ಸರು, ಯಾವ ಅಮೌಂಟ್ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನೀವೇ ಅಮೌಂಟನ್ನು ಹಾಕೋಕ್ಕೆ ಟ್ರೈ ಮಾಡಿರಿ. ಓಕೆ, ಫಸ್ಟು ಈಗ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹಾಕಿದ್ದೀನಿ. ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಎರಡಿದೆ. ಒಂದು ಕಡೆ ಡೆಬಿಟ್ ಸೈಡ್ ರಿಸಿಟ್ಸು, ಕ್ರೆಡಿಟ್ ಸೈಡು ಪೇಮೆಂಟು. ಓಕೆನಾ? ಸೊ ರಿಸಿಟ್ಸಲ್ಲಿ ನೋಡಿ, ರಿಸಿಟ್ಸಲ್ಲಿ 2 ಅಸೆಟ್ಸ್ ರಿಯಲೈಸ್ಡ್ 6,000 ಅಂತ ಹಾಕಿದ್ದೀನಿ. ಇಲ್ಲಿ ಕ್ವಶನಲ್ಲಿ ನೋಡಿರಿ, ಅಸೆಟ್ಸ್ ರಿಯಲೈಸ್ಡ್ ಏನು ಅಂತಂದರೆ ಇಲ್ಲಿದೆ ನೋಡಿರಿ, ಸೆಕೆಂಡ್ ಲೈನಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟಲ್ಲಿ ಸೆಕೆಂಡ್ ಲೈನಲ್ಲಿ 6,000 ಫ್ರಮ್ ಅದರ್ ಅಸೆಟ್ಸ್ ಅಂತ ಇದೆ. 6,000ನ ರಿಯಲೈಸ್ ಮಾಡಿದ್ದಾನೆ ಅಂತ, ಬೇರೆ ಯಾವುದೋ ಅಸೆಟ್ಟನ್ನು ಸೇಲ್ ಮಾಡಿದ್ದಾನೆ, ಅದರಿಂದ ಅವನಿಗೆ 6,000 ರೂಪಾಯಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ 5,000 ಇರೋದನ್ನು 6,000ಕ್ಕೆ ಸೇಲ್ ಮಾಡಿದ್ದಾನೆ ಅಂತಂದರೆ ಅದು ಅಸೆಟ್ ರಿಯಲೈಸ್ ಆಗಿದೆ. ಜಾಸ್ತಿಗೆ ಅಮೌಂಟಿಗೆ ಸೇಲ್ ಮಾಡಿದ್ದಾನೆ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿರಿ. ಅಸೆಟ್ಸ್ ರಿಯಲೈಸ್ಡು 6,000 ರುಪೀಸ್. ಫಸ್ಟ್ ಈ ಐಟಮ್ ಹಾಕಬೇಕು, 2 ಅಸೆಟ್ಸ್ ರಿಯಲೈಸ್ಡ್. ಎಲ್ಲ ಕ್ವಶನಲ್ಲೂ ಇದನ್ನು ಕೊಟ್ಟಿರ್ತಾರೆ, ಬಟ್ ಬೇರೆ ಬೇರೆ ಐಟಮ್ಸ್ ಇರುತ್ತೆ. ಇದು 5 ಮಾರ್ಕ್ಸಿಂದು ಸಿಂಪಲ್ ಇದೆ, ಇನ್ನೊಂದು 10 ಮಾರ್ಕ್ಸಿಂದು ಆಮೇಲೆ ಹೇಳ್ತೀನಿ. ಎಲ್ಲ ಐಟಮ್ಸ್ ಇರೋದು ಒಂದು ಕ್ವಶನಲ್ಲಿ ಹೇಳ್ತೀನಿ. ಒಟ್ಟಿನಲ್ಲಿ ಇವಾಗ ಫಸ್ಟು ಅಸೆಟ್ಸ್ ರಿಯಲೈಸ್ಡು 6,000. ನೆಕ್ಸ್ಟು ಸರ್ಪ್ಲಸ್ಸು 25,000 ಮೈನಸ್ 20,000 ಅಮೌಂಟನ್ನ 5,000 ಅಂತ ತೊಗೊಂಡಿದ್ದೀನಿ. ಅದೇನಂತಂದರೆ ಇಲ್ಲಿ ನೋಡಿ, ಕ್ವಶನಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ದ ಲಿಕ್ವಿಡೇಟರ್ ರಿಯಲೈಸ್ಡ್ ₹25,000 ಫ್ರಮ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್. ಇಲ್ಲಿ ಮೇಲ್ಗಡೆ ಸೆಕ್ಯೂರ್ಡ್ ಕ್ರೆಡಿಟರ್ ಎಷ್ಟಿದೆ? 20,000 ಇದೆ. ಅಂದರೆ 20,000 ಇರೋಷ್ಟು ಸೆಕ್ಯೂರ್ಡ್ ಕ್ರೆಡಿಟರ್ನ 25,000ಕ್ಕೆ ಅವ್ನು ಸೇಲ್ ಮಾಡಿದ್ದಾನೆ. ಅದಕ್ಕೆ ನಾನು ಏನಂತ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ, 2 ಸರ್ಪ್ಲಸ್. ಅಂದರೆ 25,000 ಇರೋದನ್ನು 25,000ಕ್ಕೆ ಸೇಲ್ ಮಾಡಿದ್ದಾನೆ ಅಂತಂದರೆ ಸರ್ಪ್ಲಸ್ ತಾನೇ ಆ 5,000. ಅದೇ ಕಡಿಮೆಗೆ ಸೇಲ್ ಮಾಡಿದರೆ ಅದನ್ನು ಡೆಫಿಸಿಟ್ ಅಂತ ತೊಗೋತೀವಿ. ಆಯಿತಾ? ಡೆಫಿಸಿಟ್ ಯಾವಾಗೂ ಬರಲ್ಲ, ಸರ್ಪ್ಲಸ್ಸೇ ಬರುತ್ತೆ. ಈಗ 2 ಸರ್ಪ್ಲಸ್ ಬ್ರಾಕೆಟಲ್ಲಿ 25,000 ಮೈನಸ್ 20,000 5,000 ಈಗ, ರೈಟ್? ಇನ್ನೊಂದು ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡು 47,000 ಅಂತ ಹೇಳಿದ್ದಾರೆ. ಇದನ್ನು ಬರೆದಿದ್ದೀನಿ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ 47,000. ಇದಿಷ್ಟೇ ಐಟಮ್. ನಾವು ಕಮ್ ಟು ದ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡಿಗೆ ಬಂದರೆ ಇಲ್ಲಿ ಫಸ್ಟ್ ಏನು ಹಾಕಬೇಕು? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಹಾಕಬೇಕು, ಲೀಗಲ್ ಎಕ್ಸ್ಪೆನ್ಸಸ್ ಹಾಕಬೇಕು. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಈ ಕ್ವಶನಲ್ಲಿ ಕೊಟ್ಟಿಲ್ಲ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು 1,990 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು ₹1,990. ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತಂದರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಅದು 1,990 ಇಲ್ಲಿ ಹಾಕಿದ್ದೀನಿ. ಸೆಕೆಂಡ್ ಬರೋದು ಬೈ ಲಿಕ್ವಿಡೇಟರ್ ರೆಮ್ಯುನರೇಷನ್ಗೆ ಕ್ವಶನಲ್ಲಿ ಏನೇನು ಹೇಳಿದ್ದಾರೆ, ಇಲ್ಲಿ ಲಾಸ್ಟ್ ಇದರಲ್ಲಿದೆ ನೋಡಿ, ಲಿಕ್ವಿಡೇಟರ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್ 3% ಆನ್ ಅಮೌಂಟ್ ಆಫ್ ಅಸೆಟ್ಸ್ ರಿಯಲೈಸ್ಡ್. ಅಂದರೆ 3% ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಕಮಿಷನ್ ಕೊಡ್ತೀವಿ, 2% ಕಮಿಷನ್ನು ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಎರಡಕ್ಕೆ ಅವನಿಗೆ ಕಮಿಷನ್ ಕೊಡಬೇಕು. ಯಾವುದಕ್ಕೆ? ಅಸೆಟ್ಸ್ನ ರಿಯಲೈಸ್ ಮಾಡಿಸಿದ್ದಕ್ಕೆ 3% ಕಮಿಷನ್ನು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ 2% ಕಮಿಷನ್. ಇಲ್ಲಿ ಆನ್ಸರಲ್ಲಿ ಮಾಡಿದ್ದೀನಿ ನೋಡಿ, ನಾನು ವರ್ಕಿಂಗ್ ನೋಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಲಿಕ್ವಿಡೇಟರ್ ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಇಲ್ಲಿ ವರ್ಕಿಂಗ್ ನೋಟ್ ಇದೆ ನೋಡಿರಿ, ವರ್ಕಿಂಗ್ ನೋಟ್ ನಂಬರ್ 1 ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಇದೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಎಷ್ಟು ಇಲ್ಲಿ? ಓನ್ಲಿ 6,000. ಯಾಕೆ ಅಂತಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತಂದರೆ ಆಲ್ರೆಡಿ ಕಂಪ್ನಿ ಹತ್ರ ಇರುವಂಥ ಅಮೌಂಟು. ಕ್ಯಾಶ್ ಇನ್ ಹ್ಯಾಂಡ್ ಅಂತಂದರೆ ಕಂಪ್ನಿ ಕೈಯಲ್ಲಿರುವಂಥ ಅಮೌಂಟು 47,000. ಅದನ್ನೇನೋ ಅವ್ನು ರಿಯಲೈಸ್ ಮಾಡಿರಲ್ಲ, ಕಂಪ್ನಿ ಹತ್ರನೇ ಇರುತ್ತೆ. ಇನ್ನು ಸರ್ಪ್ಲಸ್ಸು ಕೂಡ ಅಷ್ಟೇ.
20,000 ಇರೋದನ್ನ 25,000ಕ್ಕೆ ಒಂದು ಸೇಲ್ ಮಾಡಿಸಿದ್ದಾನೆ, 5,000 ರೂಪಾಯಿ ಸರ್ಪ್ಲಸ್ ಬಂದಿದೆ. ಈಗ ಅಸೆಟ್ಸ್ ರಿಯಲೈಸ್ಡ್ ಎಷ್ಟು? ಬರೀ 6,000. ಅದಕ್ಕೆ ಅಸೆಟ್ಸ್ ರಿಯಲೈಸ್ಡು 6,000. ಕೆಳಗಡೆ ವರ್ಕಿಂಗ್ ನೋಟಿಗೆ ನೋಡಿರಿ, ಅಸೆಟ್ಸ್ ರಿಯಲೈಸ್ಡು 6,000. 6,000 ಇಂಟು 3/100 ಮಾಡಿದರೆ 180 ರೂಪೀಸ್. ಅಂದರೆ ಲಿಕ್ವಿಡೇಟೆಡ್ ರೆಮ್ಯುನರೇಷನ್ನು ಅಸೆಟ್ಸ್ ರಿಯಲೈಸ್ಡ್ ಮೇಲೆ 180 ರೂಪೀಸ್. ಇಲ್ಲಿ ಮಾಡಿದ್ದೀನಿ ನೋಡಿರಿ. ಇಲ್ಲಿ ಫಸ್ಟ್ ಬಂದಿದೆ 3% ಆನ್ ಅಸೆಟ್ಸ್ ರಿಯಲೈಸ್ಡ್ 6,000 ಇಂಟು 3/100 180 ರೂಪೀಸ್. ಇನ್ನು 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ಅವನ ಅಮೌಂಟನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದಕ್ಕೆ 2% ಕಮಿಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಇದನ್ನು ಇವಾಗಲೇ ಕೊಡೋಕ್ಕೆ ಬರಲ್ಲ. ಯಾಕಂತಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ನೆಕ್ಸ್ಟ್ ನಾವು ಪೇ ಮಾಡ್ತೀವಿ. ಅದಕ್ಕೆ ಫಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರಿಗೆ ಕೊಡಬೇಕು. ಫಾರ್ಮ್ಯಾಟ್ ನೋಡಿರಿ ನೀವು, ಫಾರ್ಮ್ಯಾಟ್ ಪ್ರಕಾರ ಬೇಕಾದರೆ ಇಲ್ಲಿ ಫಾರ್ಮ್ಯಾಟ್ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿರಿ ಫಾರ್ಮ್ಯಾಟ್. ಸೊ ಇಲ್ಲಿ ಫಾರ್ಮ್ಯಾಟ್ ಪ್ರಕಾರ ನೋಡಿರಿ, ಫಸ್ಟು ಎಕ್ಸ್ಪೆನ್ಸಸ್ ಹಾಕಿದ್ವಾ, ರೆಮ್ಯುನರೇಷನ್ ಹಾಕಿದ್ವಾ. ರೆಮ್ಯುನರೇಷನಲ್ಲಿ ಬೇರೆ ಬೇರೆಯವರಿಗೆ ಅಂತ ಹೇಳಿದ್ದೀನಿ ನಾನು. ಬಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ನಾವು ವೇಟ್ ಮಾಡಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ಕೊಡೋದನ್ನು ನಿಲ್ಲಿಸಬೇಕು. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನು ಕೊಡಬೇಕು. ಪೇಮೆಂಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇರುತ್ತೆ, ಅವ್ರಿಗೆ ಕೊಡಬೇಕು. ಆಮೇಲೆ ಪೇಮೆಂಟು ಡಿಬೆಂಚರ್ ಹೋಲ್ಡರ್ಸ್ ಇರುತ್ತೆ, ಅವ್ರಿಗೆ ಕೊಡಬೇಕು. ಇವರಿಗೆಲ್ಲ ಕೊಟ್ಟ ಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ, ಹೌದಾ? ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ಆಮೇಲೆ ಪೇ ಮಾಡ್ತೀವಿ ಅನ್ನೋದಕ್ಕೆ ಆಗಿದ್ದರಿಂದ ಇಲ್ಲಿ ರೆಮ್ಯುನರೇಷನಲ್ಲೂ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟಾರಿಗೆ ದುಡ್ಡನ್ನು ಕೊಡಿಸಿದ್ದಕ್ಕೆ ಅವನಿಗೆ ರೆಮ್ಯುನರೇಷನ್ ಕೊಡಬೇಕಾ, ಅದನ್ನು ನಾವು ಪೆಂಡಿಂಗ್ ಇಟ್ಟಿರಬೇಕು. ಓಕೆನಾ? ಪೆಂಡಿಂಗ್ ಇಟ್ಟಾದಮೇಲೆ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರಿಗೆ ಎಷ್ಟು ಕೊಡ್ತೀವೋ, ಇಲ್ಲಿ ಎಷ್ಟು ಕೊಡಬೇಕೋ, ಅಮೌಂಟ್ ಎಷ್ಟು ಉಳಿಯುತ್ತೋ ಅಷ್ಟರ ಮೇಲೆ ಅವನಿಗೆ ಅಲ್ಲಿ ಕಮಿಷನ್ ಕೊಡಬೇಕು. ಈಗ ನಮ್ಮ ಆನ್ಸರಿಗೆ ಬರ್ರಿ. ಇಲ್ಲಿ ಸೊಲ್ಯೂಷನಲ್ಲಿ ಮಾಡಿದ್ದೀನಿ ನಾನು, ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಇಲ್ಲಿ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರಲ್ಲಿ ಫಸ್ಟ್ ನಾವು ಎಷ್ಟು ಅವನಿಗೆ ಅಮೌಂಟ್ ಬರುತ್ತೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ ಅಂತ ನೋಡ್ಕೋಬೇಕು, ಎಷ್ಟು ಅಮೌಂಟ್ ಉಳಿಯುತ್ತೆ ಅಂತ. ಓಕೆನಾ? ಸೊ ಅದರಲ್ಲಿ ಟೋಟಲ್ ಅಸೆಟ್ಸ್ ರಿಯಲೈಸ್ಡು 58,000. ಟೋಟಲ್ ಅಸೆಟ್ಸ್ ರಿಯಲೈಸ್ ತೊಗೋಬೇಕಿಲ್ಲಿ. ಟೋಟಲ್ ಅಂತಂದರೆ ಈ ಕಡೆ ಡೆಬಿಟ್ ಸೈಡ್ ಇರೋ ಟೋಟಲ್ ಅಸೆಟ್ಸ್ ರಿಯಲೈಸ್ಡು 58,000, 58,000 ಲೆಸ್ ಆಲ್ ಪೇಮೆಂಟ್ ಮೇಡ್. ಲೆಸ್ ಆಲ್ ಪೇಮೆಂಟ್ ಮೇಡು 6,170 ಹೆಂಗೆ ಬಂತು ಅಂತಂದರೆ 1,990 ಪ್ಲಸ್ 1,000 ಪ್ಲಸ್ 4,000. ಸಾರಿ 1,000 ಅಲ್ಲ, 1,990 ಪ್ಲಸ್ 180 ಪ್ಲಸ್ 4,000. ಇದಿಷ್ಟು ಮಾಡಿದ್ರೆ ನಮಗೆ 6,170 ಬರುತ್ತೆ. ಸೊ 58,000ಅಲ್ಲಿ 6,170 ಕಳೆದ್ರೆ ನಮಗೆ 51,830 ಉಳಿಯುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ಎಷ್ಟು ಅಮೌಂಟ್ ಅವೈಲಬಲ್ ಇದೆ ಅಂತಂದರೆ 51,830. ಸೊ ಇಲ್ಲಿ ನೋಡಿರಿ, ಕೆಳಗಡೆ ಒಂದು ಲೈನ್ ಬರೆದಿದ್ದೀನಿ ನೋಡಿರಿ ನಾನು. ಸೊ ಇದೇನಂತಂದರೆ ಒಂದು ಸೆಕೆಂಡ್, ಇದೇನಂತಂದರೆ ಆ್ಯಸ್ ಪರ್ ಅಬೋವ್ ಕ್ಯಾಲ್ಕುಲೇಷನ್ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ ಈಸ್ 51,830. ಅಂದರೆ ಮೇಲಿನ ಕ್ಯಾಲ್ಕುಲೇಷನ್ ಪ್ರಕಾರ ಅನ್ಸೆಕ್ಯೂರ್ಡ್ ಕ್ರೆಡಿಟಾರಿಗೆ ಎಷ್ಟು ಉಳಿಯುತ್ತೆ ಅಂತಂದರೆ 51,830. ಬಟ್ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 50,000. ಇಲ್ಲಿದೆ ನೋಡಿರಿ, ಕ್ವಶನಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರಿಗೆ 50,000 ಅಂತ ಇದೆ, ಹೌದಾ? ಅನ್ಸೆಕ್ಯೂರ್ಡ್ ಕ್ರೆಡಿಟಾರಿಗೆ 50,000 ಇರೋದ್ರಿಂದ ಇಟ್ ಈಸ್ ಲೆಸ್ ದ್ಯಾನ್ ದ ಅಮೌಂಟ್ ಪೇಯಬಲ್. ಸೊ ಇಲ್ಲಿ ಎಷ್ಟಿದೆ? 51,000ಗಿಂತ ಕಡಿಮೆ ಇದೆ.